ಮುಂದಿನ ಸುದ್ದಿ ತಮಿಳುನಾಡಿಂದೆ. ಈಗಷ್ಟೇ ಚುನಾವಣೆ ನಡೆದು ಅಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬಂದಿದೆ ಮೈತ್ರಿ ಸರ್ಕಾರ. ನೆಕ್ಸ್ಟ್ ಎಲೆಕ್ಷನ್ 2031ರಲ್ಲಿ 2031ರ ತಮಿಳುನಾಡು ವಿಧಾನಸಭೆ ಸ್ಟಾರ್ ವಾರ್ಗೆ ಸಾಕ್ಷಿಯಾಗತ್ತಾ? ಒಬ್ಬ ಸ್ಟಾರ್ ಬಂದುಬಿಟ್ಟಿದ್ದಾರೆ, ಮುಖ್ಯಮಂತ್ರಿನೂ ಆಗಿದ್ದಾರೆ ವಿಜಯ್. ಇನ್ನೊಬ್ಬ ಸ್ಟಾರ್ ಧನುಷ್ ರಾಜಕಾರಣಕ್ಕೆ ಬರ್ತಾರ. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಜೋರ ಚರ್ಚೆ. ಕೊಲವೆರಡಿ ಹೀರೋ ಚರ್ಚೆ ಅಂದರೆ ಜನ ಡಾಟ್ಸ್ ಕನೆಕ್ಟ್ ಮಾಡ್ತಾರೆ. ವಿಜಯ್ ಚುನಾವಣಾ ರಾಜಕೀಯದ ಘೋಷಣೆ ಮಾಡಿದಾಗ ತುಂಬ ದಿನಗಳಿಂದ ತಯಾರಿ ನಡೆದಿತ್ತು ಇವ್ರದ್ದು ಅಂತ ಜನ ಮಾತಾಡ್ಕೊಂಡ್ರು. ಅವರ ಫ್ಯಾನ್ಸ್ ಕ್ಲಬ್ ಏನೇನು ಕೆಲಸ ಮಾಡ್ತಿದ್ವು, ಸಿನಿಮಾಗಳು ಹೆಂಗೆ ಬಂದಿದ್ವು ಅವ್ರದ್ದು. ಒಂದು ಸಿನಿಮಾದಲ್ಲಿ ವಿಜಯ್ ಕುಳಿತು ಮಾತನಾಡ್ತಾ ಇರುವ ಕಾರಿನ ನಂಬರೇ ಇತ್ತು, TN-CM 2026 ಅಂತ ನಂಬರ್ ಇತ್ತು ಅದರದ್ದು. ಅಂದರೆ ಕರೆಕ್ಟ್ ಪ್ಲ್ಯಾನ್ ಇತ್ತು ಅವ್ರದ್ದು ಅಂತ. ಈಗ ಧನುಷ್ ನಡೆದುಕೊಳ್ತಾ ಇರುವ ರೀತಿಯನ್ನು ನೋಡಿದವರು ಹಾಗೆ ಅಂತಿದ್ದಾರೆ. ಇತ್ತೀಚೆಗೆ ಫ್ಯಾನ್ ಕ್ಲಬ್ಗೆ ಸಂದೇಶ ಕೊಟ್ಟಿದ್ದಾರೆ ಅವರು, ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಅಂತ. ಅವ್ರ ಫ್ಯಾನ್ಸು ಸಾಕಷ್ಟು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ತಾವು ಓದಿದ ಶಾಲೆಗೆ ಒಂದು 3 ಫ್ಲೋರಿನ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರು. ಹೈಸ್ಕೂಲ್ ಮೇಟ್ಸು ತಮಗೆ ಕಲಿಸಿದ ಟೀಚರ್ಸನ್ನೆಲ್ಲ ಕರೆದು ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು. ಈ ಫಂಕ್ಷನ್ನು ನೋಡಿ, ಅಲ್ಲಿ ಹಳೆ ಟೀಚರ್ಸ್, ಅವರಿಗೆ ಕಲಿಸಿದ ಟೀಚರ್ಸ್. ಇದರಲ್ಲಿ ಮಾತೃಭಾಷೆಯ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಧನುಷ್ ಮಾತಾಡಿದ್ದು ಕೇವಲ ತಮಿಳುನಾಡಿನ ಮಕ್ಕಳಿಗೆ ಮಾತ್ರ ಅನ್ವಯ ಅನ್ಕೋಬೇಡಿ, ಕರ್ನಾಟಕದ ಮಕ್ಕಳಿಗೂ ಅನ್ವಯ. ಹಿ ಹ್ಯಾಸ್ ಪಾಯಿಂಟೆಡ್ ಔಟ್ ಅ ವೆರಿ ರೈಟ್ ಥಿಂಗ್. ತುಂಬ ಕರೆಕ್ಟಾದ ವಿಷಯ ಒಂದು ರೇಸ್ ಮಾಡಿದ್ರು ಅವರು. ನಾನು ಈ ಶಾಲೆಯಲ್ಲಿ ಓದ್ತಾ ಇದ್ದಾಗ ಇಂಗ್ಲೀಷ್ ಬರುತ್ತಾ ಅಂದರೆ ಬರ್ತಿರಲಿಲ್ಲ, ತಮಿಳು ತುಂಬ ಚೆನ್ನಾಗಿ ಮಾತಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಇಂಗ್ಲೀಷ್ ಬರುತ್ತಾ ಅಂದರೆ ಬರುತ್ತೆ, ತಮಿಳು ಬರ್ತಿಲ್ಲ ಅಂತ. ವಿಜಯ್ ರಾಜಕೀಯಕ್ಕೆ ಬಂದ ನಂತರ ಇತ್ತೀಚೆಗೆ ವಿಜಯ್ ಅವರ ಸಿನಿಮಾಗಳು ರಾಜಕೀಯಕ್ಕೆ ಬರುವುದರ ಪೂರ್ವ ತಯಾರಿ ಅನ್ನುವಂತೆ ಮಾತನಾಡಿಕೊಂಡ್ರು. ಧನುಷ್ ಸಿನಿಮಾಗಳು ಹಾಗೆ ಇದ್ದಾವೆ. 2019 ಅಸುರನ್ ಜಾತಿ ವ್ಯವಸ್ಥೆಯ ಬಗ್ಗೆ ಸಿನಿಮಾ, 2021 ಕರ್ಣನ್ ತಾರತಮ್ಯದ ಸಿನಿಮಾ, ಅಂದರೆ ತಾರತಮ್ಯ ಕೆಟ್ಟದ್ದು ಅನ್ನೋದನ್ನು ಹೇಳೋ ಸಿನಿಮಾ. 2023 ವಾತಿ ಗೌರ್ಮೆಂಟ್ ಸ್ಕೂಲು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಇದೆ ಆ ಪಿಕ್ಚರು. ವಾತಿ ಅಂದರೆ ಟೀಚರ್ ಅಂತೆ ತಮಿಳಿನಲ್ಲಿ. ಕ್ಯಾಪ್ಟನ್ ಮಿಲ್ಲೇರ್ ಒನ್ಸ್ ಅಗೇನ್ ಜಾತಿ ವ್ಯವಸ್ಥೆಯ ಬಗ್ಗೆ. ಕರ ರೈತರ ಸಮಸ್ಯೆಯ ಬಗ್ಗೆ. ಗೊತ್ತಿಲ್ಲ, ನೆಕ್ಸ್ಟ್ ಎಲೆಕ್ಷನ್ ಇಬ್ಬರು ಸ್ಟಾರ್ಗಳ ಮಧ್ಯದ ರಾಜಕೀಯ ಪೈಪೋಟಿ ಆದರೂ ಏನು ಆಶ್ಚರ್ಯ ಪಡಬೇಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.